ನಾಯಕನಹಟ್ಟಿ ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಭಾನುವಾರ ಹನುಮಂತನ ದೇವಸ್ಥಾನದಲ್ಲಿ ರಾಮನವಮಿ ಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ವತಿಯಿಂದ ರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಪಾನಕ ವ್ಯವಸ್ಥೆ ಮಾಡಲಾಯಿತು. ರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಇವರ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ, ಈ ಬಾರಿ ಉತ್ತಮ ಮಳೆ ಬೆಳೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪುರೋಹಿತ ಮುರಳೀಕೃಷ್ಣ ಅವರು ಪ್ರಾರ್ಥಿಸಿದರು. ನಾಯಕನಹಟ್ಟಿ ಪಟ್ಟಣದಲ್ಲಿ ರಾಮನವಮಿ ಅಂಗವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಮನವಮಿ ಅಂಗವಾಗಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮಾಡಿದ ನಂತರ ಮಹಾಮಂಗಳಾರತಿ ಮಾಡಲಾಯಿತು. ರಾಮಾಂಜನೇಯ ವಿಗ್ರಹಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಯಿತು. ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಪುರೋಹಿತ ಮುರಳೀಕೃಷ್ಣ, ಅರ್ಚಕರಾದ ವೆಂಕಟೇಶ್ ದಳವಾಯಿ, ತಾರ್ಕೀಶ್, ರುದ್ರಮುನಿ, ಜಿತೇಶ್, ದೇವಸ್ಥಾನ ಸಿಬ್ಬಂದಿ ಸತೀಶ್, ಗೋವಿಂದ, ಪ್ರಕಾಶ್, ಪಾಂಡುರಂಗ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಶ್ರೀರಾಮ ರಾಮ ರಾಮೇಜಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಇದನ್ನು ವಿಶೇಷವಾಗಿ ಶ್ರೀರಾಮನವಮಿ ಅಂಗವಾಗಿ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಶ್ರೀ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮತ್ತು ಪುರುಷ ಸೂಕ್ತ, ಶ್ರೀ ಸೂಕ್ತದಿಂದ ಅಭಿಷೇಕಗಳನ್ನು ಮಾಡಿ ಆ ನಂತರದಲ್ಲಿ ದೇವರಿಗೆ ಮಹಾಮಂಗಳಾರತಿ, ಅರ್ಚನೆ ಇತ್ಯಾದಿ ನಡೆದು ಈ ಸಾಯಂಕಾಲ ಶ್ರೀರಾಮನ ಸ್ವಾಮಿ ಒಂದು ಅಂಗವಾಗಿ ಉತ್ಸವಗಳು ಜರುಗುತ್ತಾಗಿದ್ದಾವೆ. ಆಂಜನೇಯನ ಸ್ವಾಮಿ ಮತ್ತು ರಾಮನ ವಿಗ್ರಹಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಈಗ ಉತ್ಸವ ಜರುಗ್ತಾ ಇದೆ. ಇದನ್ನು ವಿಶೇಷವಾಗಿ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಂದು ದೇವಸ್ಥಾನದ ವತಿಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಅನ್ನ ಸಂತರ್ಪಣೆ ಹಾಗೂ ಕೋಸಂಬರಿ ಪಾನಕ ವಿತರಣೆ ಹಾಗೂ ರಥೋತ್ಸವಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಹೂವಿನ ಅಲಂಕಾರಗಳನ್ನು ಅವರು ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಅವರಿಗೆ ಈ ನಾಯಕನಹಟ್ಟಿ ಜನಗಳ ಪರವಾಗಿ ಅವರಿಗೆ ದೇವಸ್ಥಾನದ ವತಿಯಿಂದ ತುಂಬ ಹೃದಯಗಳ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದನ್ನು ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥ ರಾಮನವಮಿಯ ಪೂಜೆಯ ಎಲ್ಲರೂ ಕೂಡ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಯಾಗಿ ಭಕ್ತರೆಲ್ಲರಿಗೂ ಅಭಿಷ್ಟವನ್ನು ನೆರವೇರಲಿ. ವಿಶೇಷವಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ಬಿಟ್ಟು ಭಕ್ತರೆಲ್ಲ ಉದ್ಯೋಗರ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ.